ಎಲ್ರಿಗೂ ನಮಸ್ಕಾರ. ನಾನು ವಿವೇಕಾನಂದ HK. ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಒಂದು ಒಂದು ಸಾಮಾಜಿಕ ಜಾಲತಾಣದ ರಾಜಕೀಯ ಚಳುವಳಿಯ ಬಗ್ಗೆ ಇಡೀ ದೇಶಾದ್ಯಂತ ಮಾತುಕತೆಗಳು, ಚರ್ಚೆಗಳು, ಅಭಿಪ್ರಾಯಗಳು ನಡೀತಾ ಇದೆ. ಅಭಿಜಿತ್ ಪಡ್ಕೆ ಅಂತೇಳಿ ಒಬ್ರು ಹಿಂದೆ ಅವರು ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ರು ಅಂತೇನೋ ಹೇಳಲಾಗುತ್ತಿದೆ. ಅವರು ಈ ಒಂದು ಚಳುವಳಿಯನ್ನ ಅಥವಾ ಒಂದು ರೀತಿಯ ಜನರ ಜಾಗೃತಾವಸ್ಥೆಯನ್ನ ಅವರು ಹುಟ್ಟಾಕಿದ್ರು. ಅಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಒಬ್ರು ಹಿರಿಯ ಪದಾಂಕಿತ ನ್ಯಾಯ ವಕೀಲರಿಗೆ ಅವಕಾಶ ಕೊಡಿ ಅಂತೇಳಿ ಒಂದು RTI ಕಾರ್ಯಕರ್ತರು ಆ ಥರದವರೆಲ್ಲ ಹಾಕಿದ್ದಾಗ ಅವ್ರು ಹೇಳ್ತಾ ಕೆಲವು ಈಗಿನ ಸಾಮಾಜಿಕ ಜಾಲತಾಣದ ಕೆಲವು ಸೋಮಾರಿಗಳು, RTI ಕಾರ್ಯಕರ್ತರು ಕೆಲವರೆಲ್ಲ ಒಂಥರ ಜಿರ್ಲೆಗಳ ತರ ಈ ಸಮಾಜವನ್ನ ಕಿತ್ತು ತಿಂತಾ ಇದ್ದಾರೆ ಅಥವಾ ಆ ರೀತಿಯ ಒಂದು ನೆಗೆಟಿವ್ ಕಾಮೆಂಟ್ ಅನ್ನ ಮಾಡಿದ್ರು. ಅಫ್ಕೋರ್ಸ್ ಅವರು ಜನರಲ್ ಆಗಿ ಹೇಳಿದ್ದಾರೆ. ನಾನು ಕೂಡ ಆಗಾಗ ಈ ಸೀಡ್ಲೆಸ್ ಯುವ ಜನಾಂಗ ಅಂತ ಹೇಳ್ತಿರ್ತೀನಿ. ಅದನ್ನೇ ಈ ಹುಡುಗ ಏನ್ ಮಾಡ್ತಾರೆ, ಒಂದು ಕ್ಯಾಚ್ ಮಾಡಿ, ಹಾಗಾದ್ರೆ ನಾವು ಸೋಮಾರಿಗಳ, ಹಾಗಾದ್ರೆ ನಾವು ಕೆಲಸಕ್ಕೆ ಬರ್ದೇ ಇರೋರ, ಜಿರ್ಲೆಗಳ ತರನ ಅನ್ನುವಂತಹ ಒಂದು ಆಕ್ರೋಶವನ್ನ ಆತ ಒಂದು ವೆಬ್ಸೈಟು ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಕ್ಸು, ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ಮೇಲೆ ಬಹಳಷ್ಟು ಜನ, ಹೆಚ್ಚು ಕಡಿಮೆ ಯುವಕರು, ನೀವು ಜಂಜಿ ಅಂತ ಏನು ಯುವ ಜನಾಂಗವನ್ನ ಕರಿತೀವಿ, ಅವರೆಲ್ಲರೂ ಸೇರಿ ಅದಕ್ಕೆ ಬಹಳ ಬೆಂಬಲವನ್ನ ಕೊಟ್ಟರು ಮತ್ತು ಆಕ್ರೋಶವಾಗಿ ವ್ಯವಸ್ಥೆಯ ವಿರುದ್ಧ ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಮೊದಲನೇದಾಗಿ ಎಲ್ಲ ರೀತಿಯ ಬದಲಾವಣೆಗಳನ್ನು ನಾವು ಒಪ್ಕೋತೀವಿ, ಅದು ಪ್ರಗತಿಪರ ಬದಲಾವಣೆಗಳನ್ನು ಒಪ್ಕೋಬೇಕು. ಈ ರೀತಿಯ ಹೊಸ ಐಡಿಯಾ ಬಂದಾಗ ನಾವು ಅದನ್ನ, ಯಾಕೆಂದ್ರೆ ಈ ಸಾಂಪ್ರದಾಯಿಕವಾಗಿ ಇರುವಂತಹ ರಾಜಕೀಯ ಪಕ್ಷಗಳು ಯುವಕರೇ ಇರಲಿ ಅಥವಾ ಯುವತಿಯರೇ ಇರಲಿ, ಜನ ಇರಲಿ, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗಿತ್ತೋ ಅದನ್ನ ಹೊರತುಪಡಿಸಿ ವಸ್ತು ಸಂಸ್ಕೃತಿಗೆ ಹೆಚ್ಚು ಅಭಿವೃದ್ಧಿ ಅಂತೇಳಿ ನಮಗೆ ಮಾಡಿ, ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಅವರು ಹಲ್ಲೆ ಮಾಡಿ ನಮ್ಮನ್ನ ಗುಲಾಮರನ್ನಾಗಿ ಮಾಡ್ತಾ ಇದ್ದಾರಲ್ಲ, ಅದರಿಂದಾಗಿ ಈ ಯುವ ಸಮೂಹ ಒಂದು ರೀತಿ ರೊಚ್ಚಿಗೆದ್ದಿದೆ. ಬಾಬಾ ಸಾಹೇಬರು ಬಹಳ ಹಿಂದೆನೇ ಹೇಳ್ತಾರೆ, ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದರೂ ಕೂಡ ನಮಗೆ ಸಂಪತ್ತಿನ ಸಮಾನ ಹಂಚಿಕೆ ಆಗಲಿಲ್ಲ ಅಂದ್ರೆ ಅದು ಕೇವಲ ರಾಜಕೀಯ ಸ್ವಾತಂತ್ರ್ಯಕ್ಕೆ ಮಾತ್ರ ಸೀಮಿತವಾಗುತ್ತೆ, ಆರ್ಥಿಕ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಈ ವರ್ಗ ಸಂಘರ್ಷ ಸದಾ ಇರುತ್ತೆ ಅಂತೇಳಿ. ನಮ್ಮ ದೇಶದಲ್ಲಿ ಜಾತಿ ಸಂಘರ್ಷ, ಜಾತಿಯ ಮೇಲು ಕೀಳು, ಅಸಮಾನತೆ ಜಾಸ್ತಿ ಇರೋದ್ರಿಂದ ಅದೇ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ವರ್ಗ ಸಂಘರ್ಷ ಕೂಡ, ಅದರಲ್ಲೂ ಜಾಗತೀಕರಣದ ನಂತರ ವರ್ಗ ಸಂಘರ್ಷ ಕೂಡ ಒಳಗೊಳಗೆ ಬರ್ತಾ ಇದೆ. ಅಂದ್ರೆ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಜಾಸ್ತಿ ಆಗ್ತಾ ಇದೆ. ಅದು ಮಧ್ಯಮ ವರ್ಗದವ್ರ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀರ್ತಾ ಇರುತ್ತೆ. ಅನೇಕ ಮಾನದಂಡಗಳಿರ್ತವೆ, ಬಡವರು ಅಂದ್ರೆ ಯಾರು, ಮಧ್ಯಮ ವರ್ಗದವರು ಅಂದ್ರೆ ಯಾರು, ಶ್ರೀಮಂತರಾದ್ರು ಅಂತೇಳಿ. ಆದ್ರೆ ಈ ಸಮೂಹ ಸಂಪರ್ಕ ಮಾಧ್ಯಮಗಳು ಏನಿದಾವಲ್ಲ, ಈ ಸಮೂಹ ಸಂಪರ್ಕ ಮಾಧ್ಯಮಗಳು ನಮ್ಮನ್ನ ಎಲ್ಲರನ್ನು ಸಂಪರ್ಕಿಸಿ ಎಲ್ಲ ಮಾಹಿತಿಗಳು ನಮ್ಮ ಬೆರಳ ತುದಿಯಲ್ಲೇ ಸಿಕ್ಕಕ್ಕೆ ಶುರುವಾದ ಮೇಲೆ, ಜಗತ್ತಿನ ಮತ್ತು ರಾಜ್ಯದ ಸ್ಥಳೀಯ ಎಲ್ಲ ವಿಷಯಗಳು ನಮ್ಗೆ ಗೊತ್ತಾಗಕ್ಕೆ ಶುರುವಾದ ಮೇಲೆ ನಮ್ಮೊಳಗಡೆ ಒಂದು ರೀತಿ ಒಂದೊಂದಿದು ಗೊಂದಲ ಶುರು ಆಗ್ತಾ ಇದೆ. ಅದರಲ್ಲೂ ಕೂಡ ಯುವಕರಲ್ಲಿ ಈ ತುಂಬಾ ಗೊಂದಲ ಆಗ್ತಾ ಇದೆ, ದ್ವಂದ್ವಗಳಾಗ್ತಾ ಇದ್ದಾವೆ. ಯಾರು ಏನು, ಒಂದು ಕಡೆ ಅತ್ಯಂತ ವೈಭೋಗದ ವ್ಯಕ್ತಿಗಳನ್ನ ನೋಡ್ತಾ ಇರ್ತಾರೆ. ಯಾರೋ ಒಬ್ಬ ಶ್ರೀಮಂತ ದೊಡ್ಡ ದೊಡ್ಡ ಕಾರ್ಪೊರೇಟ್ ಅವರ ಮಗನ ಮದುವೆಯನ್ನ 5,000 ಕೋಟಿ 10,000 ಕೋಟಿ ಖರ್ಚು ಮಾಡೋದು, ಅವರ ಮನೇನೆ ಇದೆಷ್ಟು 25,000 ಕೋಟಿ ಅಂತೆ, 50,000 ಕೋಟಿ ಅಂತೆ, 30,000 ಕೋಟಿ ಅಂತೆ ಅಂತೇಳಿ ಅದನ್ನ ನೋಡೋದು. ಇನ್ಯಾವುದೋ ಒಬ್ಬ ದೊಡ್ಡ ಕಂಪನಿ ಕಾರ್ಪೊರೇಟ್ ಅವನು, ನಮ್ಗೆ ಸರಿ 4,000 ಕೋಟಿ ಲಾಭ ಬಂತು ಆ 3 ತಿಂಗಳಲ್ಲಿ, ವರ್ಷಕ್ಕೆ 20,000 ಕೋಟಿ, 1 ಲಕ್ಷ ಕೋಟಿ, 2 ಲಕ್ಷ ಕೋಟಿ ಅನ್ನೋದನ್ನ, ದೊಡ್ಡ ದೊಡ್ಡ ಕಾರುಗಳಿದಾವೆ, ಆ ಕಾರುಗಳಲ್ಲಿ ಹೀಗೆ ಹೋಗ್ತಾ ಇದೆ, ಹೀಗೆ ಹೋಗ್ತಾರೆ ಅನ್ನೋದ. ಇದೆಲ್ಲವೂ ಏನ್ ಮಾಡ್ತಾ ಇದೆ, ಸಾಮಾನ್ಯವಾಗಿ ಮನುಷ್ಯ ಯಾವಾಗ್ಲೂ ಹಾಗೆ ಅಲ್ವಾ, ಆತನ ಮನಸ್ಥಿತಿನೇ ಹಾಗೆ, ಬೇರೆಯವರನ್ನ ನೋಡ್ಕೋತಾ ಇರ್ತಾನೆ, ಅವನು ಹೇಗ್ ಮಾಡ್ತಾ ಇರ್ತಾನೆ, ನಾವ್ ಯಾಕೆ ಹಂಗಾಗಿಲ್ಲ ಅಂತ, ನಾನು ಹೇಗೆ ಆಗ್ಬೇಕು ಅಂತೇಳಿ ಈ ತರದ ಆಸೆಗಳು ಎಲ್ಲರಲ್ಲೂ ಬರ್ತಾನೆ ಇರ್ತವೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ರೀತಿಯ ಒಂದು ಅತೃಪ್ತ ಆತ್ಮಗಳು ಅಥವಾ ಅತೃಪ್ತ ಮನಸ್ಥಿತಿ ಇರುತ್ತಲ್ಲ, ಅದು ಸದಾ ಈ ಸಮಾಜದಲ್ಲಿ ಇರುತ್ತೆ. ಈಗ ಇರಬೇಕಾದ್ರೆ ಈ ತರದ್ದು ಇದ್ರ ಎಲ್ಲದ್ರ ಮಧ್ಯೆ ಕೂಡ ಭ್ರಷ್ಟಾಚಾರದ ಬಗ್ಗೆ ನಮಗೆ ಅನುಭವಕ್ಕೆ ಬಂದಿರ್ಲಿ ಬರ್ದೇ ಇರ್ಲಿ, ಎಲ್ಲರೂ ಮಾತಾಡ್ಕೊಳೋದನ್ನ ನಾವು ನೋಡ್ತಾ ಇರ್ತೀವಿ. ನಮ್ಮನ್ನ ಹೆಚ್ಚು ಕಡಿಮೆ ಈ ಮನರಂಜನಾ ಉದ್ಯಮಗಳು ಅವು ಇವು ಎಲ್ಲ ಸೇರಿ ನಮ್ಮ ಮಾನಸಿಕ ಭ್ರಷ್ಟತೆಯನ್ನ ನಮ್ಮ ಉಂಟು ಮಾಡಿದ್ದಾವೆ. ಇದೆಲ್ಲ ಕಾರಣಕ್ಕೆ ನಿಮಗೆ ಸಮಗ್ರ ಚಿಂತನೆ ಇರೋದಿಲ್ಲ, ಸಂಕುಚಿತ ಚಿಂತನೆಗಳನ್ನ ನಾವು ಯುವಕರಲ್ಲಿ ಹುಟ್ಟಾಕಿದೀವಿ. ನಾನು ಯಾವಾಗ್ಲೂ ಹೇಳ್ದಂಗೆ ಡಾಬಾ ಸಂಸ್ಕೃತಿಯನ್ನ, ಬಾರ್ ಸಂಸ್ಕೃತಿಯನ್ನ, ಇನ್ಯಾವುದೋ ರೀಲ್ ಸಂಸ್ಕೃತಿಯನ್ನ, ಈ ಡ್ರಗ್ ಅಡಿಕ್ಟ್ ಸಂಸ್ಕೃತಿಯನ್ನ, ಈ ತರದ್ದೆಲ್ಲ ಕೊಳ್ಳುಬಾಕ ಸಂಸ್ಕೃತಿಗಳನ್ನ ನಾವು ಹುಟ್ಟು ಹಾಕಿ
ಆ ಅತೃಪ್ತಿಗಳು ಯಾವಾಗೋ ಕಾಯ್ತಾ ಇರ್ತವೆ. ಆ ಅತೃಪ್ತ ಆತ್ಮಗಳು ಇಂತಹ ಸಂದರ್ಭದಲ್ಲಿ ಒಂದು ರೀತಿ ಸ್ಫೋಟಗೊಳ್ಳುತ್ತೆ. ಯಾಕೆ ಅಂದ್ರೆ ಇದೇ ವರ್ಗ ಸಂಘರ್ಷ. ಆರ್ಥಿಕತೆಯ ಒಂದು ಮಿತಿನೇ ಇಲ್ಲದಂಗೆ ಒಂದು ಕಡೆ ದೊಡ್ಡದು, ಇನ್ನೊಂದು ಕಡೆ ಕಷ್ಟ ಪಡೋದು. ಈವನ್ ನೀವು 1 ಲಕ್ಷ, 1.5 ಲಕ್ಷ, 50,000, 70,000 ಸಂಬಳ ಬಂದರೂ ಕೂಡ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಗಂಡ ಹೆಂಡತಿ ಇಬ್ಬರು ದುಡಿದ್ರು ಕೂಡ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿಯ ಅಸಮಾನತೆಗಳು ಮತ್ತು ಸರ್ಕಾರಗಳು ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕಾದ ಶಿಕ್ಷಣ ಮತ್ತು ಆರೋಗ್ಯ ಇದೆಯಲ್ಲ, ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿ ಅಥವಾ ಅದನ್ನ ಕಮರ್ಷಿಯಲೈಸ್ ಮಾಡಿ. ಈಗ ಉದಾಹರಣೆಗೆ ಒಂದು ನೀಟ್ ಎಕ್ಸಾಮ್ ಇರ್ಬೋದು ಅಥವಾ KAS ಎಕ್ಸಾಮ್ಸ್ ಇರ್ಬೋದು, ಇವನ್ನು ಕೂಡ ಸರಿಯಾಗಿ ಮಾಡದೆ ಅಲ್ಲಿ ಏನೋ ಪೇಪರ್ ಲೀಕ್ ಆಗೋದು, ಇನ್ಯಾರೋ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಈ ತರದ ಒಂದು ಪ್ರತಿದಿನ ಹಿಂಸಾತ್ಮಕ ಮತ್ತು ಸಂಘರ್ಷಮಯ ಸುದ್ದಿಗಳನ್ನ ನೋಡಿ ಅದು ನೀವು ಮೊಬೈಲಲ್ಲೂ ಬರುತ್ತೆ ಅಥವಾ ಮೈನ್ ಟಿವಿಯಲ್ಲೂ ಬರುತ್ತೆ, ಮೈನ್ ದೃಶ್ಯ ಮಾಧ್ಯಮದಲ್ಲೂ. ಈ ಎಲ್ಲವೂ ಒಂದು ಅತೃಪ್ತತೆಯನ್ನ ಮನುಷ್ಯನಲ್ಲಿ ಹುಟ್ಟಾಕಿರುತ್ತೆ ಇಡೀ ಸಮಾಜದಲ್ಲಿ. ಆಗ ಏನಾಗುತ್ತೆ, ಈ ತರದ ಒಂದು ಕ್ರಾಂತಿಯ ರೀತಿ ಅದಲ್ಲದೆ ಶ್ರೀಲಂಕಾದಲ್ಲಿ, ಬಾಂಗ್ಲಾದೇಶದಲ್ಲಿ, ನೇಪಾಳದಲ್ಲಿ ಜನಜಿಗಳು ಬೇರೆ ಬೇರೆ ಕಾರಣದಿಂದ ಒಂದಷ್ಟು ದಂಗೆಗಳನ್ನಾಗಿರೋದನ್ನ ನಾವು ನೋಡ್ತಿರ್ತೀವಿ. ಅದು ಎಲ್ಲೋ ನಮ್ಮ ಒಳಗಡೆ ಅದು ಕೂತ್ಕೊಂಡಿರುತ್ತೆ, ಆ ಸುದ್ದಿ ನಮ್ಮ ಒಳಗಡೆ ಇರುತ್ತೆ. ಯಾವತ್ತೋ ಒಂದಿನ ಸ್ಫೋಟ ಆಗುತ್ತೆ. ಇನ್ನು ಕೆಲವರು ಹೇಳ್ತಾರೆ ಕೆಲವು ವಿದೇಶಿ ಶಕ್ತಿಗಳು ಅಥವಾ ಅದು ಹಾಗೇನಿಲ್ಲ. ಅದು ಯಾರೋ ಒಬ್ಬೊಬ್ರು ಒಂದಷ್ಟು ಇರುತ್ತೆ. ನಮ್ಮ ಶತ್ರು ರಾಷ್ಟ್ರಗಳು ಸದಾ ಕಾಲ ನಮ್ಮ ದೇಶದೊಳಗಡೆ ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಆದ್ರೆ ಆ ನೆಪ ಇಟ್ಕೊಂಡು ಈ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗಲ್ಲ. ನೋಡಿ, ಈಗ ಉದಾಹರಣೆಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ, ಅದ್ರ ಪರಿಣಾಮ ಬೇರೆ ಬೇರೆ ಇದ್ರ ಮೇಲೂ ಬೀಳ್ತಾ ಇರುತ್ತೆ. ಇದನ್ನ ನೀವು ಕೇವಲ ಯಾರೋ ವಿದೇಶದ ಶಕ್ತಿಗಳು ಅಥವಾ ದೇಶದ್ರೋಹಿಗಳು ಅಂತ ಹೇಳಿ ಒಂದು ಪಾಸಿಂಗ್ ರಿಮಾರ್ಕ್ಸ್ ಮಾಡಿ ಇದನ್ನ ಮರೀಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲಾರನ್ನೂ ಈಗ ನಮ್ಮಂತವ್ರನ್ನೆಲ್ಲ ಯಾರೋ ವಿದೇಶಿಗಳವ್ರು ಬಂದು ಕಾಂಟ್ಯಾಕ್ಟ್ ಮಾಡಿ ಆಗೋದಿಲ್ಲ, ಅಥವಾ ಸೋಷಿಯಲ್ ಮೀಡಿಯಾ ಅವೆಲ್ಲ ಆಗೋದಿಲ್ಲ. ನಮಗೂ ಒಂದಷ್ಟು ಯೋಚನಾ ಶಕ್ತಿ ಇರುತ್ತೆ. ನಮ್ಮ ಸುತ್ತಮುತ್ತನೇ ನಾವು ನೋಡ್ತಾ ಇರ್ತೀವಿ ನಮ್ಗಾಗ್ತಾ ಇರೋ ಅನ್ಯಾಯ. ಈ ಕ್ಷಣದಲ್ಲೂ ಕೂಡ ನೀವು ಒಂದು ಡೆತ್ ಸರ್ಟಿಫಿಕೇಟ್ಗೂ ಬರ್ತ್ ಸರ್ಟಿಫಿಕೇಟ್ಗೂ ಲಂಚ ಕೊಡುವಂತಹ ವ್ಯವಸ್ಥೆ ಒಳಗಡೆ ನಾವಿದ್ದೀವಿ. ಆಮೇಲೆ ನಾವೇ ಕಣ್ಣಾರೆ ನೋಡ್ತಾನೆ ಇರ್ತೀವಿ ಇಲ್ಲಿ ಎಷ್ಟೊಂದು ಅನ್ಯಾಯಗಳು, ಅಕ್ರಮಗಳು ನಡೀತಾನೆ ಇರ್ತವೆ. ಆದ್ರೂ ಕೂಡ ಈ ಆಡಳಿತ ವ್ಯವಸ್ಥೆಗಳು ಅವ್ರು ಮಾತ್ರ ಬಹಳ ರಿಚ್ ಆಗಿರ್ತಾರೆ. ಎಲ್ಲ ರಿಚ್ ಪೀಪಲ್ ಇನ್ನೂ ರಿಚ್ ಆಗ್ತಾನೆ ಇದ್ದಾರೆ. ಉದಾಹರಣೆಗೆ ಒಂದು ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಗೋಲ್ಡ್ ಬೆಲೆ ಇರ್ಬೋದು, ಅಥವಾ ಶೇರ್ ಮಾರ್ಕೆಟ್ ಇರ್ಬೋದು. ಸೊ ಇವೆಲ್ಲವೂ ಏನಾಗ್ತಾ ಇದೆ ಅಂದ್ರೆ ಶ್ರಮ ಇಲ್ಲದೆ ದುಡ್ಡು ಮಾಡ್ಕೊಂಡವರು ಜಾಸ್ತಿ ಆಗ್ತಾ ಇದ್ದಾರೆ. ನಾನು ಯಾವಾಗ್ಲೂ ಈ ಮಾತನ್ನು ಹೇಳ್ತಾ ಇರ್ತೀನಿ. ಭತ್ತ ಬೆಳೆಯುವ ರೈತ ಆತ್ಮಹತ್ಯೆಯತ್ತ, ಅಕ್ಕಿ ಮಾರುವ ವ್ಯಾಪಾರಿ ಶ್ರೀಮಂತಿಕೆಯತ್ತ, ಜೋಳ ಬೆಳೆಯುವ ರೈತ ಸಾಲದತ್ತ, ಪಾಪ್ಕಾರ್ನ್ ಮಾರುವ ವ್ಯಾಪಾರಿ ಶ್ರೀಮಂತಿಕೆಯತ್ತ. ಈ ರೀತಿಯ ಸಮಾಜ ಹೇಗೆ? ಎಲ್ಲೋ ಒಂದ್ ಕಡೆ ನಿಜವಾಗ್ಲು 2 ರೂಪಾಯಿಗೆ ರೈತ ಬೆಳೆಯೋನ್ಗೆ 2 ರೂಪಾಯಿಗೆ ಬಾಳೆಹಣ್ಣು ಸಿಗುತ್ತೆ, 2 ರೂಪಾಯಿ ಸಿಗುತ್ತೆ ಅಷ್ಟೇ ಅವನಿಗೆ ಒಂದು ಬಾಳೆಹಣ್ಣಿಗೆ. ಇಲ್ಲಿ ನಮ್ಗೆ 10 ರೂಪಾಯಿವರೆಗೂ 15 ರೂಪಾಯಿವರೆಗೂ ಆಗ್ತಾ ಇರುತ್ತೆ. ಅಂದ್ರೆ ಈ ವ್ಯತ್ಯಾಸಗಳನ್ನ ನಾವು ಯಾರನ್ನ ಅಡ್ರೆಸ್ ಮಾಡ್ಬೇಕಲ್ವಾ? ಈ ಅಡ್ರೆಸ್ ಅನ್ನ ಈ ವ್ಯವಸ್ಥೆ ಮಾಡ್ತಾ ಇಲ್ಲ. ನಾನು ಬರೀ ರೈತರ ಬಗ್ಗೆನೆ ಅಂತಲ್ಲ, ಬೇರೆಯವ್ರ ಬಗ್ಗೆನೂ ಅಷ್ಟೇ. ಈಗ ಮೈಸೂರಿಗೆ ಹೋಗಿ ಬರಬೇಕು ಅಂದ್ರೆ 500 ರೂಪಾಯಿವರೆಗೂ ಕಾರಲ್ಲಿ ಇದಾಗುತ್ತೆ, ಟೋಲ್ ಗೀಲ್ ಎಲ್ಲ ಅಂತೇಳಿ. ಎಲ್ಲಿಂದ ನೀವು ಈ ಹಣವನ್ನ ತರ್ತೀರಿ? ಆ ಅಸಮಾನತೆ ನಮಗೆ ಕಾಣ್ತಾ ಇರುತ್ತಲ್ಲ. ನಿಮ್ಮ ದಶಪಥ ರಸ್ತೆ ತುಂಬಾ ಚೆನ್ನಾಗಾಯ್ತು, ಆದ್ರೆ ಅದ್ರ ಕೆಳಗಡೆ ತೆಂಗಿನಕಾಯಿ ಎಳ್ನೀರು ಮಾರೋರು ಅಥವಾ ಕಬ್ಬು ಮಾರೋರು, ಕಡಲೆಕಾಯಿ ಮಾರೋರು, ಅವರ ಜೀವನ ವಿನಾಶದತ್ತ ನಡೀತಾ ಇದೆಯಲ್ಲ. ಆ ಅಸಮಾಧಾನತೆಗೆ ನೀವೇನ್ ಹೇಳ್ತೀರಿ? ಎಲ್ರಿಗೂ ಒಂದೇ ಸಾಮರ್ಥ್ಯ ಇರೋದಿಲ್ಲ ನೋಡಿ, ಎಲ್ರ ಮನಸ್ಥಿತಿನೂ ಒಂದೇ ತರ ಇರೋದಿಲ್ಲ. ಅದು ಬೇರೆ ಇದೊಂದು ಮಿನಿ ವಿಶ್ವ ಇದ್ದಂಗೆ. ಭಾರತ ಬಹಳ ದೊಡ್ಡದು. ಇಲ್ಲಿ ನೀವು ಸಾಧ್ಯವಾದಷ್ಟು ಸಮಾನತೆಯನ್ನ, ಅಂದ್ರೆ ಸಂಪೂರ್ಣ ಸಮಾನತೆ ನಾನು ಹೇಳಿಲ್ಲ, ಅದು ಬಹಳ ಕಷ್ಟ. ಶಿಕ್ಷಣ ಇರ್ಬೋದು, ಆರ್ಥಿಕತೆ ಇರ್ಬೋದು, ಕನಿಷ್ಠ ಸೌಕರ್ಯಗಳನ್ನ ಕೊಡಿ. ಊಟ, ತಿಂಡಿ, ಬಟ್ಟೆ, ಆಸ್ಪತ್ರೆ, ಶಿಕ್ಷಣ ಇದೆಯಲ್ಲ, ಇದು ಹೆಚ್ಚು ಕಡಿಮೆ ಎಲ್ರಿಗೂ ಸಿಗ್ಲಿ. ಇನ್ನೊಂದಷ್ಟು ಒಬ್ಬನ ಕಾರು ದೊಡ್ಡದಿರ್ಬೋದು, ಒಬ್ಬ ಚಿಕ್ಕದಿರ್ಬೋದು, ಒಬ್ಬ ಹತ್ರ ಬೈಕ್ ಇರ್ಬೋದು. ಕನಿಷ್ಠ ಅವ್ರಿಗೆ ಓಡಾಡಕ್ಕೆ ಬಸ್ ಚಾರ್ಜ್ಗಾದ್ರೂ ಇರುವಂತ ವ್ಯವಸ್ಥೆ ಆಗ್ಬೇಕಲ್ಲ. ನೀವು ಮಾತ್ರ BMW ಅಥವಾ ಅದಕ್ಕಿನ್ನೂ ದೊಡ್ಡ ಕಾರಲ್ಲಿ ಮಾಡ್ಕೊಂಡು ಇಲ್ಲಿ ಬಸ್ ಚಾರ್ಜ್ಗೂ ಒಡವೆಯಲ್ಲಿದ್ದಂಗೆ, ದುಡ್ಡಿಲ್ದೆ ಇದ್ದಂಗೆ, ನೀವು ಮೈ ತುಂಬಾ ಒಡವೆ ಹಾಕೊಂಡು ಇನ್ನೊಬ್ಬರಿಗೆ ಒಂದು ಮಾಂಗಲ್ಯ ಸರ ಇಲ್ಲ ಅನ್ನಂಗೆ. ಒಬ್ಬ ಗೌರ್ಮೆಂಟ್ ಸ್ಕೂಲಲ್ಲಿ ಊಟಕ್ಕೋಸ್ಕರ ಹೋಗ್ತಾರೆ, ಮಧ್ಯಾಹ್ನದ ಬಿಸಿ ಊಟಕ್ಕೆ ಇನ್ನೊಬ್ಬ ವರ್ಷಕ್ಕೆ 8 ಲಕ್ಷ ಶಾಲೆ. ಇಷ್ಟೊಂದು ಅಸಮಾನತೆಯನ್ನ ತಂದಾಗ ಖಂಡಿತವಾಗ್ಲೂ ಯುವಕರಲ್ಲಿ ಒಂದು ರೀತಿಯ ಅತೃಪ್ತಿ ಬಂದೇ ಬರುತ್ತೆ. ಅದು ಬೇರೆ ಈಗ ಕಮ್ಯುನಿಕೇಶನ್ ತುಂಬಾ ಈಸಿ ಇರೋದ್ರಿಂದ ಆ ಒಂದು ಅಂಶವನ್ನ ತಗೊಂಡು ನೀವು ಅವ್ರ ದೇಶದ್ರೋಹಿಗಳು ಅಂತೆಲ್ಲ ಮಾಡಬೇಡಿ. ಅದರಲ್ಲಿ ಏನೋ ಅರ್ಥ ಇರುತ್ತೆ. ಆ ಯುವಕರನ್ನ, ಹೌದು, ಯುವಕರು ದಾರಿ ತಪ್ಪಲಿಕ್ಕೂ ನಾವೇ ಕಾರಣ ಅಲ್ವಾ? ಬಾರ್ ಸಂಸ್ಕೃತಿಯನ್ನು ಹುಟ್ಟಾಕ್ಬಿಟ್ಟು ಗ್ರಂಥಾಲಯ ಸಂಸ್ಕೃತಿಯನ್ನ ನಾಶ ಮಾಡಿ, ಕ್ರೀಡಾ ಸಂಸ್ಕೃತಿಯನ್ನ ನಾಶ ಮಾಡಿ, ಇನ್ನೊಂದು ಯಾವುದೋ ಸಂಸ್ಕೃತಿಯನ್ನೆಲ್ಲ ತಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಹಾಳಾಗಕ್ಕೆ ನೀವೇ ಪ್ರೋತ್ಸಾಹ ಕೊಟ್ಟು ಈಗ ನೀವು ಆ ವ್ಯವಸ್ಥೆ ಒಳಗಡೆ ನಾವು ಆ ಯುವಕರು ಕೆಟ್ಟೋಗ್ತಾ ಇದ್ದಾರೆ ಅಂದ್ರೆ ಎಷ್ಟು ಜಡ್ಜ್ಮೆಂಟ್ಗಳನ್ನ ಸುಪ್ರೀಂ ಕೋರ್ಟ್ ಕೂಡ ಸಾರ್ವಜನಿಕ ಹಿತಾಸಕ್ತಿಯ ಇದ್ದಾಗ ಎಷ್ಟೊಂದು ಕಂಟ್ರೋಲ್ ಮಾಡ್ಬೋದಿತ್ತು.
ಈ ದೇಶದ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಆಡಳಿತ ವ್ಯವಸ್ಥೆಯ ಮೇಲೆ ಇನ್ನೊಂದಷ್ಟು ಮಾನಿಟರಿಂಗ್ ಮಾಡಬಹುದಾಗಿತ್ತು. ಎಲ್ಲರದ್ದು ತಪ್ಪಿದೆ. ಸೊ ಆ ಕಾರಣಕ್ಕೆ ಯುವ ಶಕ್ತಿಗೆ ಖಂಡಿತವಾಗ್ಲೂ ಯೋಚನಾ ಶಕ್ತಿ ಸ್ವಲ್ಪ ಕಡಿಮೆ ಇದೆ ಅಂತ ನಾನು ಕೂಡ ಹೇಳ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳುವ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕಾದಂತಹ ಆಡಳಿತಾತ್ಮಕ ವ್ಯವಸ್ಥೆ ಕುಸಿದಿರೋದ್ರಿಂದ ಈ ರೀತಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಹೇಳ್ತೀವಿ, ಅದನ್ನ ಜಿರ್ಲೆ ಅನ್ನುವ ಒಂದು ಸಿಂಬಾಲಿಕ್ ಅಂತ ತಗೋಣ ನಾವು. ಅದು ಇನ್ನು ಮುಂದೆ ಯಾವ್ಯಾವ ರೀತಿ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಈ ಜನರ ಅಸಮಾಧಾನ ವ್ಯಕ್ತಪಡಿಸ್ಲಿಕ್ಕೆ ಇದು ಒಂದು ಕಾರಣ ಆಯ್ತಲ್ಲ. ಈ ಎಚ್ಚರಿಕೆಯನ್ನ ತಗೊಂಡು ನಾವು ಸುಮ್ಮನೆ ಅಭಿವೃದ್ಧಿ ಅಂತೇಳಿ ವೇಗವಾಗಿ ಎತ್ತೋ ಬೇರೆ ದಿಕ್ಕಿನಲ್ಲಿ ಹೋಗುವ ವಸ್ತು ಸಂಸ್ಕೃತಿಗಿನ್ನ ಟೋಟಲ್ ಸುಸ್ಥಿರ ಅಭಿವೃದ್ಧಿ, ವ್ಯಕ್ತಿತ್ವ ಅಭಿವೃದ್ಧಿ ಮತ್ತು ಪರಿಸರ ಅಭಿವೃದ್ಧಿ, ಈ ಮೂರನ್ನ ಅಂಶವನ್ನ ಸಮ ಪ್ರಮಾಣದಲ್ಲಿ ತಗೊಂಡೋಗಿ ಇನ್ಯಾವುದೋ ದೇಶಗಳನ್ನ, ಇನ್ಯಾವುದೋ GDP ನಮಗೆ ಮಾರ್ಗದರ್ಶನ ಆಗೋದು ಬೇಡ. ಭಾರತದ ಸಾಂಸ್ಕೃತಿಕ ಮೌಲ್ಯಗಳು, ನಾಗರಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳ ಮೇಲೆ ಅಭಿವೃದ್ಧಿಯನ್ನು ಕಟ್ಟಿದ್ರೆ ಆಗ ನೀವು ಇವತ್ತು ಏನು ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿದೆಯಲ್ಲ, ಈ ತರದ ಒಂದು ಆಸ್ಫೋಟಗಳು ಮುಂದೆ ದೊಡ್ಡ ರೀತಿಯಲ್ಲಿ ದಂಗೆಗಳ ಕಾರಣಾಗಿ ಅರಾಜಕತೆ ಆಗದೆ ಇರುವಂಗೆ ತಡಿಲ್ಬೇಕು ಅನ್ನೋದಾದ್ರೆ ಆಡಳಿತ ಯಂತ್ರ ಎಚ್ಚೆತ್ತುಕೊಳ್ಳಬೇಕು. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ದೇಶ ಗಂಭೀರ ಸಮಸ್ಯೆಯನ್ನ ಎದುರಿಸುತ್ತೆ. ನಾವೆಲ್ಲರೂ ಈ ವಿಷಯದಲ್ಲಿ ಜಾಗೃತರಾಗೋಣ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.